ಇನ್ನು ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿ ಮಳೆ ಗಾಳಿಯ ಅಬ್ಬರ ಜೋರಾಗಿದೆ. ಆರಂಭದಿಂದಲೂ ಕೂಡ ಚಿಕ್ಕಮಗಳೂರಿನಲ್ಲಿ ವ್ಯಾಪಕವಾದ ಮಳೆ ಆಗ್ತಾ ಇದೆ. ಹಾಗಾಗಿ ಮುಳ್ಳಯ್ಯನಗಿರಿ ಮಾರ್ಗದಲ್ಲಿ ಭೂಕುಸಿತ ಆಗಿದೆ. ಮಣ್ಣು ಮಿಶ್ರಿತ ಬಂಡೆ ಬಾಯಿ ಬಿಟ್ಟಿದ್ದು ಹರಿತಾ ಇದೆ ನೀರು. 30ರಿಂದ 40 ಅಡಿ ಎತ್ತರಕ್ಕೆ ಬಾಯಿ ಬಿಟ್ಟಿದೆಯಂತೆ ಬಂಡೆಯೊಂದು. ಯಾವ ಕ್ಷಣದಲ್ಲಿ ಬೇಕಾದರೂ ಕುಸಿದು ಬೀಳುವ ಸಾಧ್ಯತೆ. ಅಲ್ಲಿಗೆ ಹೋಗ್ತಕ್ಕಂಥ ಪ್ರವಾಸಿಗರು ಬಿ ಕೇರ್ಫುಲ್. ಯಾಕೆಂದರೆ ತುಂಬ ಜನ ಇಂಥ ಸಂದರ್ಭದಲ್ಲೇ ಹೋಗಬೇಕು ಅಂತ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನಗಿರಿ ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಪ್ರಕೃತಿಗೆ ಹೊಸ ಚೈತನ್ಯ ಬಂದಿದೆ. ಕರ್ನಾಟಕದ ಅತ್ಯಂತ ಎತ್ತರದ ಪ್ರದೇಶ ಅಂತಲೇ ಗುರುತಿಸಿಕೊಳ್ಳುವಂಥ ಮುಳ್ಳಯ್ಯನಗಿರಿ ಭಾಗಕ್ಕೆ ನಿತ್ಯ ಕೂಡ ಸಾವಿರಾರು ಪ್ರವಾಸಿಗರು ಇವತ್ತಿಗೂ ಕೂಡ ಭೇಟಿ ನೀಡ್ತಿರುವಂಥದ್ದು. ಆದರೆ ನಿರಂತರ ಮಳೆಯಿಂದಾಗಿ ಆ ಮುಳ್ಳಯ್ಯನಗಿರಿ ಭಾಗದಲ್ಲೂ ಕೂಡ ದರೆ ಕುಸಿದಂಥ ಪರಿಣಾಮ, ದರೆ ಕುಸಿದಂಥ ಪ್ರಕರಣಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುವಂಥದ್ದು. ನಾನೀಗ ಆ ರೀತಿಯಂಥ ಒಂದು ಸ್ಥಳದಲ್ಲೇ ಇದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ನಗರದಿಂದ ಮುಳ್ಳಯ್ಯನಗಿರಿಗೆ ತೆರಳುವಂಥ ಮಾರ್ಗ. ಅಂತಂದರೆ ಏನು ಕರ್ನಾಟಕದ ಅತ್ಯಂತ ಎತ್ತರದ ಪ್ರದೇಶ ಅಂತಲೇ ಕರೆಸ್ಕೊಳ್ಳುವಂಥ ಮುಳ್ಳಯ್ಯನಗಿರಿಗೆ ನಿತ್ಯ ನೂರಾರು ವಾಹನಗಳಲ್ಲಿ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುವಂಥದ್ದು. ಆದರೆ ಈ ಮಾರ್ಗದಲ್ಲಿ ಈ ಮಾರ್ಗಕ್ಕೆ ಹೋಗುವಂಥ ಜಾಗದಲ್ಲೂ ಕೂಡ ಈಗಾಗಲೇ ದರೆ ಕುಸಿತದ ಭೀತಿ ಎದುರಾಗಿರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸ್ನಲ್ಲೂ ಕೂಡ ಅಂದರೆ ದರೆ ಯಾವ ಪ್ರಮಾಣದಲ್ಲಿ ಬಾಯಿ ಬಿಟ್ಟಿದೆ ಅಂತಲೂ ಸಹ ನಾವು ಕಾಣ್ಬೋದಾಗಿರುವಂಥದ್ದು. ಯಾಕೆಂದರೆ ಒಂದು ಕಡೆ ಬಂಡೆ ಮಿಶ್ರಿತವಾದಂಥ ಮಣ್ಣು ಈಗಾಗಲೇ ಸುಮಾರು 40ರಿಂದ 50 ಅಡಿ ಎತ್ತರದ ದರೆ ಅಲ್ಲಲ್ಲೇ ಸಂಪೂರ್ಣವಾಗಿ ಬಾಯಿ ಬಿಟ್ಟು ಏನದು ಬಾಯಿ ಬಿಟ್ಟಿದೆ ಅಲ್ಲಿಂದನೂ ಕೂಡ ಈಗ ನೀರು ಜಿನುಗ್ತಾ ಇರುವಂಥದ್ದು. ಅಂತಂದರೆ ಮುಳ್ಳಯ್ಯನಗಿರಿ ಭಾಗದಲ್ಲಿ ನಿರಂತರವಾಗಿ ಸುರಿತಿರುವಂಥ ಮಳೆಯಿಂದಾಗಿ ಈಗಾಗಲೇ ದರೆ ಕುಸಿಯುವಂಥ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು. ಒಂದು ವೇಳೆ ಈ ದರೆ ಕೆಳಗಡೆ ಕುಸಿದ್ರೆ ಈ ಭಾಗದಲ್ಲಿ ನಿತ್ಯ ಸಂಚಾರ ಮಾಡುವಂಥ ನೂರಾರು ವಾಹನಗಳಲ್ಲಿ ಯಾವ್ದಾರ ಕಾರಿನ ಮೇಲೆ ಇಷ್ಟು ದೊಡ್ಡ ಪ್ರಮಾಣದ ಅಂದರೆ ಏನು ದರೆ ಕುಸಿದು ಬಿದ್ದರೆ ಕಾರ್ನಲ್ಲಿ ಇದ್ದಂಥವರಿಗೆ ಸಾವು ನೋವಾಗೋಂಥ ಸಂದರ್ಭ ಕೂಡ ಎದುರಾಗುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಒಂದು ವೇಳೆ ಏನಾದರೂ ಬೈಕ್ ಮೇಲೆ ಅಷ್ಟು ದೊಡ್ಡ ಪ್ರಮಾಣದ ದರೆ ಕುಸಿತವಾದರೆ ಬೈಕ್ನಲ್ಲಿ ಇದ್ದಂಥವರು ಕೂಡ ಸಾವನ್ನಪ್ಪುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು. ಯಾಕೆಂತಂದರೆ ಅಲ್ಲಿಂದ ಬಿದ್ದಂಥ ಮಣ್ಣು ಬೈಕಿನ ಮೇಲೆ ಬಿದ್ದರೆ ಆ ಬೈಕ್ ಸಂಪೂರ್ಣವಾಗಿ ನಾವು ಇನ್ನೊಂದು ಭಾಗದಲ್ಲಿ ಏನು ಪ್ರಪಾತ ಅಂತ ಕಾಣ್ತಿದೆ ಆ ಪ್ರಪಾತಕ್ಕೆ ಸಂಪೂರ್ಣವಾಗಿ ಬೀಳುವಂಥ ಸಾಧ್ಯತೆಯೂ ಇರುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ನಿತ್ಯ ಸಂಚಾರ ಮಾಡುವಂಥ ಪ್ರವಾಸಿಗರಿಗೆ, ಅಂದರೆ ರಾಜ್ಯದ ನಾನಾ ಭಾಗಗಳಿಂದ ಬರುವಂಥ ಪ್ರವಾಸಿಗರಿಗೆ ಇಲ್ಲಿನ ಈ ದರೆ ಕುಸಿತದ ಭೀತಿ, ಅಂದರೆ ದರೆ ಕುಸಿತದ ಅವರಿಗೆ ಅಷ್ಟು ಪರಿಚಯನೂ ಕೂಡ ಇಲ್ಲದಲೇ ಇರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಏನು ಮುಳ್ಳಯ್ಯನಗಿರಿ ಮಾರ್ಗದಲ್ಲಿ ಈ ಎಲ್ಲೆಲ್ಲಿ ದರೆ ಕುಸಿತದ ಸಾಧ್ಯತೆ ಹೆಚ್ಚಿದೆಯೋ ಆ ಭಾಗದಲ್ಲೆಲ್ಲ ಆ ದರೆ ಕುಸಿತನ ಮುಂಜಾಗ್ರತಾ ಕ್ರಮವಾಗಿ ಅದನ್ನು ಜಿಲ್ಲಾಡಳಿತದಿಂದನೇ ತೆರವು ಮಾಡೋದು ಎಲ್ಲ ಒಂದು ಕಡೆ ಒಳ್ಳೆಯದು ಅನಿಸುತ್ತೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ದರೆ ಇಲ್ಲಿ ಹೋಗೋ ಏನು ದೊಡ್ಡ ಪ್ರಮಾಣದ ದರೆ ಈ ಭಾಗದಲ್ಲಿ ಸಂಚಾರ ಮಾಡುವಂಥ ಬೈಕು ಅಥವಾ ಕಾರಿನ ಮೇಲೆ ಬಿದ್ದೆ ಮತ್ತೊಂದು ದೊಡ್ಡ ಅನಾಹುತವೇ ಸಂಭವಿಸುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.